ಡಿಸೆಂಬರ್ 31ಕ್ಕೆ ಸಾರಿಗೆ ಬಸ್ ಸೇವೆ ಸಿಗುತ್ತೋ ಇಲ್ವಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ. ಸಾರಿಗೆ ಇಲಾಖೆ ಸಚಿವರು ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಮುಷ್ಕರ ಹಿಂಪಡೆಯುವಂತೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಸಭೆ ಬಳಿಕ ಸಾರಿಗೆ ಸಚಿವ ರಾಮ್ ಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟರು. ನಮ್ಮ ಕಾರ್ಪೊರೇಷನ್ ಆರ್ಥಿಕ ಪರಿಸ್ಥಿತಿ ಅವ್ರಿಗೂ ಗೊತ್ತಿದೆ. ಹಿಂದೆ ಬಿಜೆಪಿ ಇದ್ದಾಗ 5,900 ಕೋಟಿ ಸಾಲ ಇಟ್ಟು ಹಾಗೆ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ. ಸಂಘಟನೆಯವರು ನೌಕರರ ಪರವಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಸಿಎಂ ಜೊತೆ ಚರ್ಚೆ ಮಾಡಿದ್ದೇನೆ. 220 ಕೋಟಿ ಬಿಡುಗಡೆಗೆ ಮನವಿ ಮಾಡಿದ್ದೀನಿ ಅಂತ ರಾಮ್ ಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನೋಡಿ, ಅವತ್ತು 31ನೇ ತಾರೀಕು ಅಂದರೆ ನಾಡಿದ್ದು ನಿಮಗೆ ಬಸ್ ಇರುತ್ತಾ ಇರೋದಿಲ್ವಾ ಅನ್ನುವಂತಹ ಒಂದು ಡೌಟ್ ಇದೆ. ಯಾಕಂತ ಹೇಳಿದ್ರೆ ಸುಮಾರು 32 ಬೇಡಿಕೆ ಇಟ್ಕೊಂಡು ಸರ್ಕಾರದ ಮುಂದೆ ಅವರು ಮನವಿ ಮಾಡಿದ್ದಾರೆ. ಸರ್ಕಾರ ಸ್ಪಂದಿಸಿಲ್ಲ ಅವರ ಮನವಿಗಳಿಗೆ ಅಂಥೇಳಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಮುಷ್ಕರ ಕರೆ ಕೊಟ್ಟಿದ್ದಾರೆ. ಅಂದರೆ KSRTC ಬಸ್ಗಳು 31ನೇ ತಾರೀಕು ಓಡಾಡೋದು ಡೌಟು. ಅವ್ರ ಬೇಡಿಕೆ ಇರುವಂಥದ್ದು ಹಿಂಬಾಕಿ ಏನಿದೆ ಅವರ ಸ್ಯಾಲ್ರಿದು ಅದು ಕೊಡಬೇಕು, ಜೊತೆಗೆ ಗರಿಷ್ಠ ವೇತನ ಜಾರಿ ಮಾಡಬೇಕು ಅನ್ನೋದು, ಅದರ ಜೊತೆಗೆ PF ಹಣದ್ದು ಆಗಿರ್ಬೋದು, ಪಿಂಚಣಿ ಹಣ ಆಗಿರ್ಬೋದು, ಆಮೇಲೆ ಶಕ್ತಿ ಯೋಜನೆಯದ್ದು ಬಾಕಿಯನ್ನು ಸರ್ಕಾರ ಕ್ಲಿಯರ್ ಮಾಡಿಲ್ಲ. ಹೀಗೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಬಟ್ ಸರ್ಕಾರ ಸಭೆಯನ್ನು ಮಾಡಿದೆ, ಬಹುತೇಕವಾಗಿ ಸಕ್ಸಸ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ 31ನೇ ತಾರೀಕು ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ವಿಜಯಪುರ, ಶಿವಮೊಗ್ಗ ಈ ಭಾಗದಲ್ಲಿ ಈ ಮುಷ್ಕರಕ್ಕೆ ದೊಡ್ಡ ಬೆಂಬಲ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸರ್ಕಾರ ಒಂದು ಸಂಧಾನವನ್ನು ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಯಾಕಂದರೆ ಹೊಸ ವರ್ಷ ಇರೋದ್ರಿಂದಾಗಿ ಎಲ್ಲರೂ ಊರ ಕಡೆಗೆ ತೆರಳುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಕಡೆ ಟ್ರಿಪ್ಗೆ ಹೋಗೋರ ಸಂಖ್ಯೆ ಜಾಸ್ತಿ ಇರುತ್ತೆ. KSRTC ಬಸ್ಗಳನ್ನು ಅವಲಂಬಿಸಿರ್ತಾರೆ. ಬಟ್ ಇವರು 31ಕ್ಕೆ ನಾವು ಬಂದ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜೊತೆಯಲ್ಲಿ ಅಂತ ಏನಾರು ಆಗತ್ತಾ ಸರ್? ನಾಳೆ ಇಲ್ಲ. ಓಕೆ, ಆದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅದು ಮುಖ್ಯಮಂತ್ರಿ ಜೊತೆ ಅವ್ರನ್ನ ಭೇಟಿಗೆ ಹೇಳಿದ್ದೀನಿ. ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಸಿಎಂ ಏನು ಹೇಳಿದ್ರು? ಅದೇ ಹೇಳಿದಾಗ ಈಗ 2,000 ಕೋಟಿ ಈಗ ಬಿಡುಗಡೆ ಆಗುತ್ತೆ ಸರ್. ಈ ವಾರ ಆಗ್ಬೋದಾ ಸರ್? ಈ ವಾರ ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್. ಓಕೆ, ನಾನು ನೆನ್ನೆ ಫೈಲ್ ಬಂದು ಅನುಮೋದನೆ ಮಾಡಿ ಕಳಿಸಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿಗೆ ಬಜೆಟ್ ಬರುತ್ತಲ್ಲ, ಆ ಬಜೆಟಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತಾರೆ ಸರ್. ಮತ್ತೊಂದು ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ CS ಅವರು ಸರ್ಕಾರಕ್ಕೆ 15% ದರವನ್ನು ಏರಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು ಅವರು, ಆದರೆ ವಾಸ್ತವಿಕವಾಗಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತಾನೆ ಸರ್? ಅಲ್ಲ, ಬೋರ್ಡ್ಗಳು. ಓಕೆ, ಈಗ KSRTC, BMTC ಅಲ್ಲಿ ಬೋರ್ಡ್ಗಳು ಇರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರಿಗೆ ಸರ್ ಸರ್ಕಾರ? CS ಅವರು ನನ್ನ ಗಮನಕ್ಕೆ ಬಂದಿಲ್ಲ. ಓಕೆ, ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದ ಕೂಡ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದರೆ 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ ಅಲ್ವಾ? ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತೊಗೊಂಡ್ಬಿಟ್ರೆ ಹೇಗೆ? ಅವ್ರ ಗಮನಕ್ಕೆಲ್ಲ ತರಬೇಕು. ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋದು, ಫೋನಲ್ಲಿ ಮಾತಾಡೋದು, ಅಥವಾ ನಮ್ಮ MD ಅವರು ಯಾರಾದರೂ ಮಾತಾಡ್ತಾರೆ. ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್. ಬಟ್ ಏನಂತಂದ್ರೆ ಹಿಂದೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು.